ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ತೋಟದ ಹತ್ರ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು, ಮುಲ್ಲಂಗಿಗೆ ಸ್ಪ್ರೇ ಮಾಡಬೇಕಾಗಿತ್ತು ಮದ್ದನ್ನು. ಸೊ ಹಾಗಾಗಿ ತೋಟದ ಹತ್ರ ಹೋದ್ವಿ. ಹಾಗೆ ಪಾಪು ನಾನು ವರ್ಷಿಣಿನ ಕರ್ಕೊಂಡು ಹೋಗಿದ್ವಿ, ಸ್ಯಾಟರ್ಡೇ ರಜಾ ಇರೋದ್ರಿಂದ. ಸೊ ಮುಲ್ಲಂಗಿಗೆ ಸ್ಪ್ರೇ ಎಲ್ಲ ಮುಗಿಸ್ಕೊಂಡು ನೋಡಿ, ಮುಲ್ಲಂಗಿ ಒಂದು 2ರಿಂದ 3 ರೆಕ್ಕೆ ಇಟ್ಟಿದೆ. ನಾವು ಮುಲ್ಲಂಗಿ ಹಾಕಿ 7 ಡೇಸ್ ಆಗಿದೆ. ಮುಲ್ಲಂಗಿಗೆಲ್ಲ ಸ್ಪ್ರೇ ಮಾಡಿದ್ದಾದಮೇಲೆ ಹಾಗೆ ಹೂ ಗಿಡಕ್ಕೂ ಸ್ಪ್ರೇ ಮಾಡಬೇಕು ಅಂದ್ಕೊಂಡ್ವಿ. ಬಿಕಾಸ್ ಒಂದು ವಾರದಿಂದ ಮಳೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಸ್ಪ್ರೇ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೂ ಸ್ಪ್ರೇ ಮಾಡಬೇಕಂದ್ಬಿಟ್ಟು 2ಕ್ಕೂ ಒಂದೇ ದಿನ ಇಟ್ಕೊಂಡ್ವಿ ಸ್ಪ್ರೇಯಿಂಗ್ನ. ನಾವೊಂದು 15 ದಿನಕ್ಕೆ ನಮ್ಮದು ಹೂ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಹೂ ಬಿಟ್ಟಿತ್ತು, ಮೊದಲನೇದಾಗಿ ಬಿಟ್ಟಿರೋಂಥ ಎಲ್ಲ ಮೊಗ್ಗನ್ನ ಕಿತ್ಬಿಡ್ತೀವಿ, ಯಾಕಂದರೆ ಗಿಡ ಸ್ಪ್ರೆಡ್ ಆಗಬೇಕು. ಹಾಗಾಗಿ ಫಸ್ಟ್ ಟೈಮ್ ಏನು ಬಿಟ್ಟಿರುತ್ತೋ ಮೊಗ್ಗೆಲ್ಲ ನಾವು ಕಿತ್ಬಿಟ್ಟಿರ್ತೀವಿ. ಕೊನೆ ಸಾಲು ಹೊಡಿತಾ ಇದ್ದೀನಿ. ಸ್ಪ್ರೇ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಷ್ಟ ಆಯಿತು ಇವತ್ತು, ಯಾಕಂದರೆ ಮುಲ್ಲಂಗಿಗೂ ಒಂದೇ ದಿನ ಸ್ಪ್ರೇ ಮಾಡಿ ಅದಕ್ಕೂ ಒಂದೇ ದಿನ ಸ್ಪ್ರೇ ಮಾಡಬೇಕಂದಾಗ ಸ್ವಲ್ಪ ಕಷ್ಟ ಆಯಿತು. ಮನೆಯವರು ಸ್ಪ್ರೇ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಸ್ವಲ್ಪ ಮದ್ದು ಉಳ್ದಿತ್ತು ಅದರಲ್ಲಿ. ಸೊ ಒಂದು 15 ಲೀಟರ್ಸ್ ಅಷ್ಟು ಉಳಿದಿತ್ತು. ಸ್ಪ್ರೇ ಎಲ್ಲ ಮಾಡಿದಾದಮೇಲೆ ಒಂದು 15 ಲೀಟರ್ಸ್ ಅಷ್ಟು ಉಳಿದಿತ್ತು. ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಆಯಿತು ಅಂತ. ನೋಡಿ, ಆ ಮದ್ದೆಲ್ಲ ಉಳಿದಿರೋದನ್ನು ತೊಗೊಂಡು ಬಂದುಬಿಟ್ಟು ಒಂದು ಡ್ರಮ್ಗೆ ಹಾಕಿ ಅದನ್ನು ವೇಸ್ಟ್ ಮಾಡೋದಿಲ್ಲ. ಸೊ ಆ ಮದ್ದನ್ನು ಡ್ರಮ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಮತ್ತೆ ವಾಟರ್ನ ಬಿಟ್ಕೊಂಡು ಡ್ರಿಪ್ಪಲ್ಲಿ ನಾವು ಮತ್ತೆ ಅದನ್ನು ಗಿಡಕ್ಕೆ ಬಿಡ್ತೀವಿ. ಯಾವುದೇ ರೀತಿ ವೇಸ್ಟ್ ಮಾಡಲ್ಲ ಮದ್ದನ್ನು. ರೆಗ್ಯುಲರಾಗಿ ಮದ್ದು ಹೊಡಿಬೇಕಂದ್ರೆ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಅದಾದಮೇಲೆ ನೋಡಿ, ಕಳೆ ಹೊರಿತಾಯಿದ್ರು ತೋಟದಲ್ಲಿ. ನಾವು ಮದ್ದು ಹೊಡೆಯೋ ತನಕ ನನ್ನ ಮಗ ನಿದ್ದೆ ಮಾಡ್ತಿದ್ದ. ನಿದ್ದೆ ಮಾಡಿಸ್ಬಿಟ್ಟು ನಾವು ಮದ್ದು ಸ್ಪ್ರೇ ಮಾಡ್ತಾಯಿದ್ವಿ. ಸೊ ಅವನು ಎದ್ದಿದ್ದ, ಇನ್ನೇನು ಕೊನೆ ಸಾಲು ಹೊಡಿಬೇಕು ಅನ್ನೋ ಟೈಮ್ಗೆ ಎದ್ದಿದ್ದ. ಸೊ ಎದ್ದುಬಿಟ್ಟು ಅಲ್ಲಿ ಕಳೆ ಹೊರಿತಾಯಿದ್ರೆ ಅವ್ರ ಹತ್ರ ಹೋಗಿದ್ದ ಅವನು. ಎಲ್ಲ ಮುಗೀತು. ಮಗಳಿಗೆ ಸ್ವಲ್ಪ ಡ್ಯಾನ್ಸ್ ಅಂದರೆ ಇಷ್ಟ. ಸೊ ಅವರು ಕಳೆ ಹೊಡಿತಾಯಿದ್ರೆ, ಅಮ್ಮ ಒಂದೊಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹೀಗೆ ಡ್ಯಾನ್ಸ್ ಮಾಡ್ತಿದ್ಲು. ಯಾವ ಸಾಂಗ್ ಅಂದರೆ ಜಾಕಿ 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 ಅಪ್ಪು ಸಾಂಗ್ ಮಾಡ್ತಿದ್ಲು ಅವಳು. ಅವರು ಸ್ವಲ್ಪ ನೋಡಿ ಎಂಜಾಯ್ ಮಾಡ್ತಿದ್ರು, ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಹೇಗಿತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.